ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮ ದಾಖಲೆಗಳ ಬಡ್ಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ದಾಖಲೆಯ ಮುಖ್ಯಮಂತ್ರಿ, ದಾಖಲೆಯ ಬಡ್ಜೆಟ್, ದಾಖಲೆಯ ದಿನಗಳು, ದಾಖಲೆಯ ಪದಗಳು. ಈ ಬಡ್ಜೆಟ್ಟು ನನಗೆ ಅವಕಾಶ ತಾವು ಮಾಡಿಕೊಟ್ಟಿದ್ದೀರಾ. ತಾವು ಕೂಡ ಈಗ ರಂಜಾನ್ ಹಬ್ಬದ ಉಪವಾಸದಲ್ಲಿದ್ದೀರಾ. ಉಪವಾಸದಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಇರ್ತೈತೆ. ದಯವಿಟ್ಟು ಶಾಂತತೆಯಿಂದ ಕೇಳಬೇಕು ಅಂತ ನಿಮ್ಮಲ್ಲಿ ಫಸ್ಟ್ ಏನಂತ. ಯಾಕಂದರೆ ಸದಾ ನನಗೆ ಬೆಂಬಲವಾಗೇ ಇದ್ದೀರಾ, ಇದುವರೆಗೂ ನನಗೆ ಬೆಂಬಲವಾಗಿದ್ದೀರಾ. ಆಗ ನೋಡಕ್ಕೆ ಹೋದ್ರೆ ನನಗೆ ಬೆಂಬಲವಾಗಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಡನೆ ಮಾಡಿದ್ದಾರೆ, ಇದು ಕ್ರೆಡಿಟ್ ಕಾರ್ಡ್ ಬಡ್ಜೆಟ್. ಇದು ಹಣಕಾಸಿನ ಶಿಸ್ತು ಪಾಲನೆ ಇಲ್ಲ, ಸಾಲದ ಆಕ್ಸಿಜನ್ ಮೇಲೆ ನಿಂತಿರುವಂಥದ್ದು. ಆಕ್ಸಿಜನ್ ಮೇಲೆ ನಿಂತಿದ್ದು, ಸಾಲದ ಆಕ್ಸಿಜನ್. ನಮ್ಮ ಡಾಕ್ಟ್ರುಗಳು ಬಂದಿಲ್ಲ, ಡಾಕ್ಟ್ರುಗಳು ಹೇಳ್ತಾರೆ, ಈ ಪೇಷಂಟು, ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ದು, ಏನೋ ಸ್ವಲ್ಪ ಅತಂತ್ರ ಆಗ್ತಾನೆ, ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಗಲಾಟೆ ಮಾಡ್ತಾರೆ ಅಂದಾಗ ಏನು ಮಾಡ್ತಾರೆ, ಮೆಲ್ಲಗೆ ಶಿಫ್ಟ್ ಮಾಡಿಬಿಡ್ತಾರೆ, ವೆಂಟಿಲೇಟರ್ಗೆ ಶಿಫ್ಟ್ ಮಾಡಿಬಿಡ್ತಾರೆ. ಪೇರೆಂಟ್ಸ್ ಬಂದಾಗ ಹೇಳ್ತಾರೆ, ಇಲ್ಲ ಏನು ಪರವಾಗಿಲ್ಲ, ಬದುಕಿದ್ದಾರೆ ಅಂತ. ಡಾಕ್ಟ್ರು ಗೊತ್ತಿದೆ ಸತ್ತೋಗ್ಬಿಟ್ಟಿದೆ ಕೇಸು ಅಂತ. ಆದರೆ ಅವ್ರಿಗೆ ಹೇಳೋಕ್ಕೋಸ್ಕರ 2 ದಿನ 3 ದಿನ 4 ದಿನ ಎಷ್ಟು ದಿನ ಬೇಕಾದರೂ ವೆಂಟಿಲೇಟರ್ ಇಟ್ಕೊಂಡಿರ್ತಾರೆ. ಹಂಗೆ ಈ ವೆಂಟಿಲೇಟರಲ್ಲಿ ಆಕ್ಸಿಜನ್ ಅಲ್ಲಿ ಉಸಿರಾಡ್ತಾ ಇರುವಂತ ಬಡ್ಜೆಟ್ ಇದು. ಇದು ಜನಗಳನ್ನ ಸಿದ್ದರಾಮಯ್ಯನವರ ಒಂದು ಟ್ಯಾಕ್ಟಿಸ್ ಇದೆಯಲ್ಲ, ಆ ಟ್ಯಾಕ್ಟಿಸ್ ಅಲ್ಲಿ ಒಂಥರ ಮಂತ್ರ ಮಾಡಿ ಅಂಕಿ ಸಂಖ್ಯೆಗಳನ್ನ ಏರುಪೇರು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈ ಒಂಥರ ಇದ್ರ ಮೇಲೆ ಸರ್ಕಸ್ ಹಗ್ಗದ ಮೇಲೆ ನಡೀತಾರಲ್ಲ, ಹಂಗೆ ನಡೆದಿದ್ದಾರೆ. ಇದು ಸರ್ಕಸ್ನ ಹಗ್ಗದ ಮೇಲೆ ನಡೀತಾ ಇರುವಂತ ಸಿದ್ದರಾಮಯ್ಯನವ್ರನ್ನ ನಾವು 17ನೇ ಬಡ್ಜೆಟ್ ಅಲ್ಲಿ ನೋಡ್ತಾ ಇದ್ವಿ. 17ನೇ ಬಡ್ಜೆಟ್ ಅಲ್ಲಿ ಇದೊಂಥರ ನನಗನ್ಸತ್ತೆ ಖಾಲಿ ಟ್ರಂಕ್. ಇದು ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ. ಡಿ ಕೆ ಶಿವಕುಮಾರ್ ನೆನ್ನೆ ಹೋಗಿದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ, ಅವ್ರು ಹೇಳ್ಬೇಕು ಏನಕ್ಕೆ ಹೋಗಿದ್ರಿ ಅಂತ. ಇಲ್ಲ ಡಿ ಕೆ ಶಿವಕುಮಾರ್ ಅವರು ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತವಾಗಿ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಭಾವನೆ ನಾವು ಅರ್ಧ ಬಜೆಟ್ ಓದ ನಿರ್ಮಲಾ ಸೀತಾರಾಮ್ದು ಏನ್ ಬಜೆಟ್ ಕೊಟ್ರು ಅದನ್ನ ಖಾಲಿ ಡ್ರಮ್ಮು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ. ಆಯ್ತು, ವೆರಿ ಗುಡ್. ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಳ್ಳೆ ಸುದ್ದಿ ಬರ್ತಿದೆ ಅಂತ ಅನಿಸ್ತಾ ಇದೆ. ನೋಡಪ್ಪ, ನೀವು ಅದೆಲ್ಲ ಕನ್ಸ್ ಕಾಣಕ್ ಹೋಗ್ಬೇಡ. ಕನ್ಸಿಲ್ಲ. ಒಂದ್ ನಿಮಿಷ ಅಧ್ಯಕ್ಷ, ನೀವು ನಮ್ಗೆ ಏನಂದ್ರೆ ಸ್ಟಾರ್ಟಿಂಗ್ ನೀವು ಬಜೆಟಿನ ಪೂರ್ವಭಾವಿ ಸಭೆಗೂ ನೀವು ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಗೆ ಹೋಗ್ಲಿಲ್ಲ. ನಾನು ಬಜೆಟ್ ಮಾರನೇ ದಿನದ ಎಲ್ಲ ಪತ್ರಿಕೆ ನೋಡಿದೆ, ನಿಮ್ದು ಒಂದು ಕಾಮೆಂಟ್ ಇಲ್ಲ. ಏನ್ ನಡೀತಿದೆ ಅನ್ನೋದು ಅರ್ಥ ಆಗ್ಲಿಲ್ಲ. ಈಗ ನೀವು ದೊಡಾರ ಅಂತ ನಿಂತ್ಕೊಂಡ್ಬಿಟ್ರದ್ ನೋಡಿದ್ರೆ ಇಡೀ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಿಮ್ಮ 2 ಇಲಾಖೆ ಸಭೆಗೆ ನೀವು ಹೋಗ್ಲೇ ಇಲ್ಲ. ಕಾಮೆಂಟ್ ಅಲ್ಲಿ ಒಂದು ಇಡೀ ಪೇಪರ್ ಅಲ್ಲಿ ಒಂದು ಕಾಮೆಂಟ್ ಇಲ್ಲ. ಉಪಮುಖ್ಯಮಂತ್ರಿದು ಬಜೆಟ್ ಚೆನ್ನಾಗಿದೆ ಅಂತಾನೂ ಇಲ್ಲ, ಚೆನ್ನಾಗಿಲ್ಲ ಅಂತಾನೂ ಇಲ್ಲ. ನಾನು ಏನೇನು ಹೇಳ್ಬೇಕು ಎಲ್ಲ ಹೇಳಿದೀನಿ ನೋಡಿ. ಏನೇನು ಹೇಳ್ಬೇಕು ಎಲ್ಲ ಡೆಲ್ಲಿಯಲ್ಲಿ ಹೋಗಿ ಹೇಳಿ ಬಂದಿದ್ದಾರೆ ಅವರು. ಈ ಬಡ್ಜೆಟ್ ಅಧ್ಯಕ್ಷರೇ, ಪ್ರತಿಯೊಬ್ಬ ಮುಖ್ಯಮಂತ್ರಿನೂ ಕೂಡ ನಾನು ನೋಡ್ದಂಗೆ, ಹಿಂದೆ ಅದಕ್ಕೆ ಬರ್ತೀನಿ, ಸಿದ್ದರಾಮಯ್ಯನವರು ಕಳೆದ ಬಾರಿ ಏನೇನು ನಾವು ಬಡ್ಜೆಟ್ ಅಲ್ಲಿ ಹೇಳಿದ್ರಿ, ಆ ಬಡ್ಜೆಟ್ ಅಲ್ಲಿ ಏನು ಇಂಪ್ಲಿಮೆಂಟ್ ಆಗಿದೆ, 0% ಆದೇಶಗಳ ಕಂಪ್ಲೀಟ್ ಆಗಿದೆಯಾ, ಇದನ್ನು ನೋಡ್ಕೊಂಡು ನಾರ್ಮಲಿ ನಾನು ಕೆಲವು ಬಡ್ಜೆಟ್ ಅಲ್ಲಿ ಮುಖ್ಯಮಂತ್ರಿ ಜೊತೆ ಕೂತ್ಕೊತಾ ಇದ್ದೆ. ಅವಾಗ ಏನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಂತ್ರಿ ಬಂದು ಕೂತ್ಕೊಂಡಾಗ ಕೇಳ್ತಾ ಇದ್ರು, ಏನಪ್ಪ ಎಷ್ಟು ದುಡ್ಡು ಕೊಟ್ಟಿದ್ದೀನಿ, ಕಳೆದ ಬಾರಿ 5,000 ಕೋಟಿ ಕೊಟ್ಟಿದ್ದೀರಿ, ಎಷ್ಟು ಖರ್ಚು ಮಾಡಿದೀಯಾ, 2,000, ಹಾಗಾದ್ರೆ ನಿಮ್ಗೆ 2,000 ಕೊಡೋದು ಸರಿ ಅಂತ ಇದ್ರು, ಹೇಳ್ತಾ ಇದ್ರು. ಅವಾಗೇ ಅವ್ರಿಗೆ ಬಿಗಿ ಬರೋದು, ಮಂತ್ರಿಗಳಿಗೆ
ಬಡ್ಜೆಟ್ ಕೊನೆ ಇದೆಯಲ್ಲ ಅಧ್ಯಕ್ಷರೇ, ಈ ಮಂತ್ರಿಗಳೆಲ್ಲ ಏನ್ ಮಾಡ್ತಾರೆ, ಸುಮ್ಮನೆ ಇದ್ಬಿಡ್ತಾರೆ 11 ತಿಂಗಳು, ಕೊನೆಯಲ್ಲಿ ಹೋಗ್ತಾರೆ ನಮ್ಮ ಅನುದಾನ ಕೊಡಿ ಅಂತ. ಸರಿನೇ ಖರ್ಚು ಮಾಡಿರಲ್ಲ, ಅದನ್ನ ನೋಡೇ ಇಲ್ಲ ಮುಖ್ಯಮಂತ್ರಿಗಳು, ಅದರಲ್ಲಿ ಏನಿದೆ ಅಂತಾನೂ ನೋಡಿಲ್ಲ. ಇವತ್ತು ಇದು ಸಾಲ ಮಾಡಿ ಹೊಸ ಸಾಲ ತೀರ್ಸಕ್ಕಷ್ಟೇ ಇದು ಮಾಡಿರೋದು. ಸಾಲ ಮಾಡಿ ಹೊಸ ಸಾಲ ಅಂಥವ್ರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬಹಳ ಜನ ಇದ್ದಾರೆ. ಈ ತಿಂಗಳಿಗೆ ಏನು ಬೇಕೋ ಸಾಲ ಮಾಡೋದು, ಅವನಿಗೆ ಇನ್ನೊಬ್ಬನ ಕೊಡಬೇಕಾದ್ರೆ ಇನ್ನೊಬ್ಬರಿಂದ ತಗೊಳೋದು, ಅವನು ಕೊಡಬೇಕಾದ್ರೆ ಇನ್ನೊಬ್ಬನು ಅವನಿಗೆ ಹಿಂಗೆ ಹೋಗಿ ಹೋಗಿ ಈ ಸಾಲದ ಹೊರೆ ಇವತ್ತು ಆಗಿದೆ. ಇದು ಅಂಕಿ ಸಂಖ್ಯೆ ದೊಡ್ಡದಾಗಿದೆ ಅಧ್ಯಕ್ಷರೇ, ಅಂಕಿ ಸಂಖ್ಯೆಗಳೆಲ್ಲ ಬಹಳ ದೊಡ್ಡದಿದೆ. ಆದರೆ ಅದರಲ್ಲಿ ಯಾವುದೇ ತಿರುಳಿಲ್ಲ. ಇವತ್ತು ರೈತರ ಬಗ್ಗೆ ಒಳ್ಳೊಳ್ಳೆ ಮಾತಾಡಿದ್ದಾರೆ, ಬದಲಾವಣೆ ತರಬಲ್ಲ. ಆಕ್ಚುಲಿ ಗ್ರೌಂಡ್ ರಿಯಾಲಿಟೀಸ್ ಇಲ್ಲ, ಹೇಳೋದು ಬೇರೆ, ಕಿವಿಗೆ ಹೂವು ಇಕ್ಕೋದು ಬೇರೆ, ಆದರೆ ರಿಯಾಲಿಟೀಸ್ ಬೇರೆ. ಇದು ರಿಯಾಲಿಟಿನೇ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಕೊಟ್ಟಿದ್ದಂಥ ಬಡ್ಜೆಟ್ ಅನುದಾನನ ಖರ್ಚು ಮಾಡದಿರೋ ಇದಕ್ಕೆ ಮತ್ತೆ ಘೋಷಣೆ ಮಾಡಿದ್ದಾರೆ. ಅದನ್ನೇ ಅದೇ ಘೋಷಣೆಗಳು ಮತ್ತೆ ಬಂದಿದೆ. ಸಾಲದ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮನ್ನ, ಅದನ್ನೇ ಅಭಿವೃದ್ಧಿ, ಸಾಲದ ಮೇಲೆ ನಿಲ್ಲಿಸಿರೋದೇ ನಮ್ಮ ಅಭಿವೃದ್ಧಿ ಅಂತ ತೋರಿಸ್ತಾ ಇದ್ದಾರೆ ಇವತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ ಯಾಕೆ ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿಗಳು ನೆನ್ನೆನೂ ಕೇಳಿದ್ರು, ನಾನು ಅದಕ್ಕೆ ಇವತ್ತು ಬರಲಿ ಅಂತ 1-2 ನಿಮಿಷ ಲೇಟು ಅಂದ್ರು. ಇಲ್ಲ, ತಾವು 1996ನೇ ಇಸ್ವಿಯಲ್ಲಿ ಫಸ್ಟ್ ಫೈನಾನ್ಸ್ ಮಿನಿಸ್ಟರ್, 95-96 ಆಯ್ತು, ಅದನ್ನೇ ಫಸ್ಟ್ದು ಆಯ್ತು. ಅದರಲ್ಲಿ ಈ ಬಡ್ಜೆಟ್ ಪುಸ್ತಕ ನೋಡಿ, ಇದೆ ಇದು. 1 ವರ್ಷ ಆದ್ಮೇಲೆ, 1 ವರ್ಷ ಆದ್ಮೇಲೆ ಅಂತ ಇಟ್ಕೊಂಡು 94-95 ನಾನು 95-96 ಪುಸ್ತಕ ಓದ್ತೀನಿ ನಾನು. ಇದು 96 ಸ್ವಲ್ಪ ಅರ್ಧೌಟಿದೆ, ಅಲ್ಲ ಅರ್ಧೌಟಿದೆ. ನಾನು ಇದನ್ನ ಅರ್ಕಲ್ ಬಡ್ಜೆಟ್ ಅಂತ ಹೇಳಲ್ಲ ನಾನು, ಇಲ್ಲ ನಾನೇನು ಅರ್ಧ ಹಾಕಿಲ್ಲ. ಅದೆಲ್ಲ ಕಲ್ತಿದ್ರೆ ನಿಮ್ಮ ಹತ್ರ ಕಲಿಬೇಕಷ್ಟೇ ನಾನು. ಇಲ್ಲ ಅಲ್ಲ, ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಕಲಿಬೇಕು. ಅಂಥವೆಲ್ಲ ಡಿ ಕೆ ಶಿವಕುಮಾರ್ ಎಕ್ಸ್ಪರ್ಟ್ ಅವರು, ಅವ್ರ ಹತ್ರ ಕಲಿಬೇಕು. ಅರ್ಧವಾಗಿದೆ, ಹಳೆ ಪುಸ್ತಕ ನೋಡಿ. ಇದನ್ನೆಲ್ಲ ಏನು ನಾನು ಹರಿಯಕ್ಕೆ ಬರ್ತತ್ತ ಇದು? ಅರ್ಕಲು ಸೌದ, ನಿಮ್ಮ ಅವ್ರನ್ನ ಹಳ್ಳಿ ಭಾಷೆಯಲ್ಲಿ ಹೇಳ್ತೀನಿ, ಅವರು ಹಳ್ಳಿಯವರಲ್ಲ, ಹಳ್ಳಿ ಭಾಷೆ. ಅರ್ಧವಾಗಿದೆ. ಆದರೆ ಇದು ಅರ್ಕಲ್ ಬಡ್ಜೆಟ್ ಅಲ್ಲ. ಇದೆಯಲ್ಲ, ಯಾವುದು 1926-27, ಇದು ಅರ್ಕಲ್ ಬಡ್ಜೆಟ್. ಏನೂ ಇಲ್ಲ ಇದರಲ್ಲಿ. ಈ ಅರ್ಕಲ್ ಬಡ್ಜೆಟ್ ಅಲ್ಲಿ ನೀವು ಅವತ್ತು ಸಿದ್ದರಾಮಯ್ಯನವರು ಮಣ್ಣೆ ಮಾಡಿದಾಗ